ನಮ್ಮ ಊರುಗಳಿಂದ ಹೊರಟ ಪ್ರತಿಭೆಗಳು ಇವತ್ತು ಅಮೆರಿಕದ ಮಣ್ಣಿನಲ್ಲೂ ತಾಂತ್ರಿಕ ವಿಜಯದ ಬಾವುಟ ಹಾರಿಸಿದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ಟೆಕ್ ಕಂಪನಿಗಳ ಮುಖ್ಯ ಕಚೇರಿಗಳು ಇರೋದಿಲ್ಲೇ. ಗೂಗಲ್ ಕ್ಲೌಡ್ ಅಂತ ಏನ್ ಕರಿತೀವಲ್ಲ, ಈ ಸಾಮ್ರಾಜ್ಯದ ಸುಲ್ತಾನ ಯಾರು ಗೊತ್ತಾ? ಇವರು ಕ್ರಿಯೇಟ್ ಮಾಡೋ ಒಂದೊಂದು ಕೋಡ್ ಜಗತ್ತಿನ 500 ಕೋಟಿ ಜನರ ಫೋನ್ಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಯೋಚನೆ ಮಾಡಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಜಗತ್ತನ್ನ ಇವತ್ತು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆಗೆ ನಾವೆಲ್ಲರೂ ಕೊಡೋ ಉತ್ತರ ಏನಂದ್ರೆ ಗೂಗಲ್, ಮೈಕ್ರೋಸಾಫ್ಟ್, ಮೆಟಾ ಅಥವಾ ಆಪಲ್ ಕಂಪನಿಗಳು ಅಂತ ಹೇಳ್ಬಹುದಾ? ಎಸ್, ನಾವು ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಬಳಸೋ ಪ್ರತಿಯೊಂದು ತಂತ್ರಜ್ಞಾನ ಕೂಡ ಈ $1 ಬಿಲಿಯನ್ ಕಂಪನಿಗಳಲ್ಲೇ ಸೃಷ್ಟಿಯಾಗೋದು. ಆದರೆ ಜಗತ್ತಿನ ಈ ಅತ್ಯುನ್ನತ ತಂತ್ರಜ್ಞಾನದ ಎಂಜಿನ್ಗಳನ್ನು ರನ್ ಮಾಡ್ತಾ ಇರೋ ಕೃತಕ ಬುದ್ಧಿಮತ್ತೆ ಅಂದರೆ AI ಕ್ರಾಂತಿಯ ಹಿಂದೆ ನಿಂತಿರೋ ಮಾಸ್ಟರ್ ಮೈಂಡ್ಗಳಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಪ್ರತಿಭೆಗಳು ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನಾವು ಬರೀ ಬೆಂಗಳೂರನ್ನ ಮಾತ್ರ ಜಗತ್ತಿನ IT ರಾಜಧಾನಿ ಮಾಡಲಿಲ್ಲ. ಬದಲಿಗೆ ನಮ್ಮ ಊರುಗಳಿಂದ ಹೊರಟ ಪ್ರತಿಭೆಗಳು ಇವತ್ತು ಅಮೆರಿಕದ ಮಣ್ಣಿನಲ್ಲೂ ತಾಂತ್ರಿಕ ವಿಜಯದ ಬಾವುಟ ಹಾರಿಸಿದ್ದಾರೆ. ಸರಳ ಮಧ್ಯಮ ವರ್ಗದ ಹಿನ್ನೆಲೆಯಿಂದ ಬಂದು ಜಾಗತಿಕ ಟೆಕ್ ದೈತ್ಯರ ಕೋರ್ ಸಿಸ್ಟಮ್ಗಳನ್ನು ಡಿಸೈನ್ ಮಾಡೋ ಹಂತಕ್ಕೆ ಬೆಳೆದ ನಮ್ಮ ಕನ್ನಡಿಗರ ಜರ್ನಿ ನಿಜಕ್ಕೂ ಸಾಧಾರಣ ಅಲ್ವೇ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಗೂಗಲ್, ಮೈಕ್ರೋಸಾಫ್ಟ್, ಮೆಟಾದಂತಹ ಜಾಗತಿಕ ಸಂಸ್ಥೆಗಳಲ್ಲಿ ನಮ್ಮವರ ಗುರುತು ಹೇಗಿದೆ, ಅವರ ಸಾಧನೆಯ ಹಾದಿ ಯಾವೆಲ್ಲ ಸವಾಲುಗಳಿಂದ ಕೂಡಿತ್ತು, ಹಾಗೆ ಜಾಗತಿಕ ತಂತ್ರಜ್ಞಾನದ ಭವಿಷ್ಯವನ್ನ ಇವರು ಹೇಗೆ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವೇನಾದರೂ ಈ ಟೆಕ್ನಾಲಜಿ ವಿಚಾರದಲ್ಲಿ ಏನಾದರೂ ಇಂಟ್ರೆಸ್ಟ್ ಇಟ್ಕೊಂಡಿರೋರಿದ್ರೆ ಈ ವಿಡಿಯೋ ನಿಮಗೆ ನಿಜಕ್ಕೂ ಇನ್ಸ್ಪಿರೇಷನ್ ಕೂಡ ಆಗುತ್ತೆ. ಒಮ್ಮೆ ಬೆಂಗಳೂರು ಅಂದ್ರೆ ಉದ್ಯಾನ ನಗರಿ ಅಂತ ಕರಿತಾ ಇದ್ರು. ಇವತ್ತು ಬೆಂಗಳೂರು ಅಂದ್ರೆ ಭಾರತದ ಟೆಕ್ ರಾಜಧಾನಿ. ಆದರೆ ಈ ಬೆಂಗಳೂರಿನ ಪ್ರತಿಭೆಗಳು ಈಗ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿಲ್ಲ. ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಗೂಗಲ್, ಮೆಟಾ, ಮೈಕ್ರೋಸಾಫ್ಟ್, ಅಮೆಜಾನ್, ಆಪಲ್ಗಳಂತಹ ಜಗತ್ತಿನ ದಿಗ್ಗಜ ಕಂಪನಿಗಳಲ್ಲೂ ಕನ್ನಡಿಗರ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಕನ್ನಡ ಶಾಲೆಯಲ್ಲಿ ಓದಿದ ಮಕ್ಕಳು, ಸಾಧಾರಣ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಬೆಳೆದ ಯುವಕರು ಇವತ್ತು ಕೋಟ್ಯಾಂತರ ಜನ ಬಳಸೋ ಟೆಕ್ನಾಲಜಿಯನ್ನು ನಿರ್ಮಿಸ್ತಾ ಇದ್ದಾರೆ. ಹಾಗಾದ್ರೆ ಸಿಲಿಕಾನ್ ವ್ಯಾಲಿಯಲ್ಲಿ ಕನ್ನಡಿಗರ ಸಾಧನೆ ಏನು? ಅವರು ಹೇಗೆ ವಿಶ್ವದ ದೊಡ್ಡ ಕಂಪನಿಗಳಲ್ಲಿ ಸ್ಥಾನ ಪಡ್ಕೊಂಡ್ರು? ಯಾವ್ಯಾವ ಕ್ಷೇತ್ರಗಳಲ್ಲಿ ಕರ್ನಾಟಕದ ಯುವಕರು ಮುನ್ನಡೆ ಸಾಧಿಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ಸಿಲಿಕಾನ್ ವ್ಯಾಲಿ ಅಂದ್ರೇನು ಅಂತ ಹೇಳ್ಬಿಡ್ತೀನಿ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರೋ ಒಂದು ಪ್ರದೇಶಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಜಗತ್ತಿನ ಅತ್ಯಂತ ದೊಡ್ಡ ಟೆಕ್ ಕಂಪನಿಗಳ ಮುಖ್ಯ ಕಚೇರಿಗಳು ಇರೋದಿಲ್ಲೇ. ಗೂಗಲ್, ಮೆಟಾ, ಆಪಲ್, ನೆಟ್ಫ್ಲಿಕ್ಸ್, ಟೆಸ್ಲಾ, ಎನ್ವಿಡಿಯಾ ಇಂತಹ ದಿಗ್ಗಜ ಕಂಪನಿಗಳಲ್ಲಿ ಕೆಲಸ ಮಾಡೋದು ಲಕ್ಷಾಂತರ ಯುವಕರ ಕನಸಾಗಿರುತ್ತೆ. ಆದರೆ ಆಶ್ಚರ್ಯ ಏನಪ್ಪಾ ಅಂದರೆ ಈ ಕಂಪನಿಗಳಲ್ಲಿ ಭಾರತೀಯರ ಪ್ರಭಾವ ತುಂಬಾನೇ ದೊಡ್ಡದು. ಅದರಲ್ಲೂ ಕರ್ನಾಟಕದ ಯುವಕರು ಈಗ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ. ಒಮ್ಮೆ ಕನ್ನಡಿಗರು ಸರ್ಕಾರಿ ಉದ್ಯೋಗ ಅಥವಾ ಸಾಂಪ್ರದಾಯಿಕ ಕ್ಷೇತ್ರಗಳತ್ತ ಹೆಚ್ಚು ಹೋಗ್ತಾ ಇದ್ರು. ಆದರೆ 1990ರ ನಂತರ IT ಕ್ರಾಂತಿ ಶುರುವಾಯಿತು. ಬೆಂಗಳೂರು ಭಾರತದ IT ಹಬ್ ಆಗಿ ಬೆಳೀತು. ಇನ್ಫೋಸಿಸ್, ವಿಪ್ರೋ, TCS, IBM, ಆಕ್ಸೆಂಚರ್ ಹೀಗೆ ಅನೇಕ ಕಂಪನಿಗಳು ಬೆಂಗಳೂರಿನಲ್ಲಿ ದೊಡ್ಡ ಕಚೇರಿಗಳನ್ನೇ ಶುರು ಮಾಡಿವೆ. ಇದರ ಪರಿಣಾಮ ಏನಾಯಿತು ಅಂದರೆ ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೇಲೆ ಆಸಕ್ತಿ ಜಾಸ್ತಿ ಆಯಿತು. RV ಕಾಲೇಜ್, BMS, PES, UVCE, NITK ಹೀಗೆ ಮೈಸೂರು ಎಂಜಿನಿಯರಿಂಗ್ ಕಾಲೇಜುಗಳಂತಹ ಶಿಕ್ಷಣ ಸಂಸ್ಥೆಗಳಿಂದ ಹೊರಬಂದ ವಿದ್ಯಾರ್ಥಿಗಳು ಜಾಗತಿಕ ಕಂಪನಿಗಳತ್ತ ಹೆಜ್ಜೆ ಇಟ್ಟರು. ಗೂಗಲ್ನಲ್ಲಿ ಕನ್ನಡಿಗರ ಪ್ರಭಾವ ಅನ್ನೋ ವಿಚಾರದ ಬಗ್ಗೆ ಮೊದಲು ಹೇಳೋದಾದ್ರೆ, ನಾವು ಮೊದಲು ಮಾತಾಡಬೇಕಾಗಿರೋದು ಜಗತ್ತಿನ ಅತಿ ದೊಡ್ಡ ಸರ್ಚ್ ಇಂಜಿನ್ ಜಾಲ ಗೂಗಲ್ ಬಗ್ಗೆ. ಗೂಗಲ್ ಅಂದ ತಕ್ಷಣ ನಮಗೆ ಸುಂದರ್ ಪಿಚೈ ನೆನಪಾಗಬಹುದು. ಆದರೆ ಗೂಗಲ್ನ ಭವಿಷ್ಯವನ್ನ ನಿರ್ಧರಿಸೋ ಗೂಗಲ್ ಕ್ಲೌಡ್ ಅಂತ ಏನು ಕರಿತೀವಲ್ಲ, ಈ ಸಾಮ್ರಾಜ್ಯದ ಸುಲ್ತಾನ ಯಾರು ಗೊತ್ತಾ? ಅವರೇ ಥಾಮಸ್ ಕುರಿಯನ್. ಇವರು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಬೆಂಗಳೂರಿನಲ್ಲಿ. ಸೈಂಟ್ ಜೋಸೆಫ್ಸ್ ಹುಡುಗ ಇವತ್ತು ಜಗತ್ತಿನ ಅತಿ ದೊಡ್ಡ ಕ್ಲೌಡ್ ಕಂಪ್ಯೂಟಿಂಗ್ ವಿಭಾಗವನ್ನು ಮುನ್ನಡೆಸ್ತಾ ಇದ್ದಾರೆ. ಅಮೆಜಾನ್ ಮತ್ತು ಮೈಕ್ರೋಸಾಫ್ಟ್ಗೆ ಗೂಗಲ್ ಕಠಿಣ ಪೈಪೋಟಿ ಕೊಡ್ತಾ ಇರೋದ್ರ ಹಿಂದೆ ಈ ಕನ್ನಡಿಗನ ಮಾಸ್ಟರ್ ಪ್ಲಾನ್ ಇದೆ. ಇವರು ಮಾತ್ರ ಅಲ್ಲ, ಗೂಗಲ್ ಸರ್ಚ್ ಎಂಜಿನ್ನ ಪ್ರಮುಖ ಅಲ್ಗಾರಿದಮ್ಗಳನ್ನು ಬರೆಯುವಲ್ಲಿ, ಗೂಗಲ್ ಮ್ಯಾಪ್ಸ್ ಹಾಗೆ
ಆಂಡ್ರಾಯ್ಡ್ OSನ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ನೂರಾರು ಕನ್ನಡಿಗರು ಮ್ಯಾನೇಜರ್ ಮತ್ತು ಡೈರೆಕ್ಟರ್ ಹುದ್ದೆಗಳಲ್ಲಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೆ BMS, RV ಕಾಲೇಜ್ಗಳಲ್ಲಿ ಓದಿದ ಪ್ರತಿಭೆಗಳು ಇವತ್ತು ಗೂಗಲ್ನ ಕೋರ್ ಎಂಜಿನ್ ಅನ್ನ ಡ್ರೈವ್ ಮಾಡ್ತಾ ಇದ್ದಾರೆ. ಇವರು ಕ್ರಿಯೇಟ್ ಮಾಡೋ ಒಂದೊಂದು ಕೋಡ್ ಜಗತ್ತಿನ 500 ಕೋಟಿ ಜನರ ಫೋನ್ಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಯೋಚನೆ ಮಾಡಿ. ಇವತ್ತು ಗೂಗಲ್ ಅನ್ನೋದು ಕೇವಲ ಸರ್ಚ್ ಎಂಜಿನ್ ಮಾತ್ರ ಅಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಂಡ್ರಾಯ್ಡ್, ಕ್ಲೌಡ್ ಕಂಪ್ಯೂಟಿಂಗ್, ಯೂಟ್ಯೂಬ್ ಎಲ್ಲದರಲ್ಲೂ ಗೂಗಲ್ ಅತಿ ದೊಡ್ಡ ಶಕ್ತಿಯಾಗಿದೆ. ಇಲ್ಲಿ ಭಾರತೀಯ ಎಂಜಿನಿಯರ್ಗಳ ಪಾತ್ರ ಬಹಳ ದೊಡ್ಡದು. ಆ ತಂಡಗಳಲ್ಲಿ ಕನ್ನಡಿಗರು ಕೂಡ ಪ್ರಮುಖರು ಅನ್ನಿಸ್ಕೊಂಡಿದ್ದಾರೆ. ಬೆಂಗಳೂರು ಮೂಲದ ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೂಗಲ್ ಮ್ಯಾಪ್ಸ್, ಯೂಟ್ಯೂಬ್ ರೆಕಮೆಂಡೇಶನ್, AI ಸಿಸ್ಟಮ್ಸ್, ಆಂಡ್ರಾಯ್ಡ್ ಫ್ಯೂಚರ್ಸ್ ನಿರ್ಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಸೀನಿಯರ್ ಆರ್ಕಿಟೆಕ್ಟ್ ಆಗಿದ್ದಾರೆ, ಇನ್ನು ಕೆಲವರು ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಹಲವಾರು ಕನ್ನಡಿಗರು ಮಷೀನ್ ಲರ್ನಿಂಗ್ ಕ್ಷೇತ್ರದಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. AI ರೆವಲ್ಯೂಷನ್ನಲ್ಲಿ ಕೂಡ ಕರ್ನಾಟಕದ ಪ್ರತಿಭೆಗಳ ಕಾಂಟ್ರಿಬ್ಯೂಷನ್ ತುಂಬಾನೇ ದೊಡ್ಡದಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್ ಇವತ್ತಿನ ಜಗತ್ತಿನ ಪ್ರಮುಖ ಭಾಗ ಆಗಿಬಿಟ್ಟಿದೆ. ಈ ಮೆಟಾ ಕಂಪನಿಯಲ್ಲೂ ಕೂಡ ಕನ್ನಡಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೆಟಾನಲ್ಲಿ ಕೆಲಸ ಮಾಡೋ ಕನ್ನಡಿಗರು ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, VR ಟೆಕ್ನಾಲಜಿ, AI ಮಾಡರೇಷನ್ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಕನ್ನಡದ ಎಂಜಿನಿಯರ್ಸ್ ಕೆಲವರು ಇನ್ಸ್ಟಾಗ್ರಾಮ್ ಆಲ್ಗಾರಿದಮ್ ಅಭಿವೃದ್ಧಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವರದಿ ಕೂಡ ಬರ್ತಾ ಇರುತ್ತೆ. ಮೈಕ್ರೋಸಾಫ್ಟ್ನಲ್ಲಿ ಕನ್ನಡಿಗರ ಸಾಧನೆ, ಪ್ರಭಾವದ ಬಗ್ಗೆ ಮಾತಾಡೋದಾದ್ರೆ ಸಾಫ್ಟ್ವೇರ್ ಪ್ರಪಂಚದ ಪಿತಾಮಹ ಮೈಕ್ರೋಸಾಫ್ಟ್ ಅಂತ ಹೇಳ್ಬೋದು. ಮೈಕ್ರೋಸಾಫ್ಟ್ನ CEO ಸತ್ಯ ನಡೆಲ್ಲಾ ಅವರ ಯಶಸ್ಸಿನ ಹಿಂದೆ ನಮ್ಮ ಕರ್ನಾಟಕದ ಕನೆಕ್ಷನ್ ತುಂಬಾನೇ ದೊಡ್ಡದಿದೆ. ಮೈಕ್ರೋಸಾಫ್ಟ್ ಇವತ್ತು OpenAI ಅಥವಾ ChatGPT ಜೊತೆ ಸೇರ್ಕೊಂಡು ಜಗತ್ತಿನ ಅತಿ ದೊಡ್ಡ AI ರೆವಲ್ಯೂಷನ್ ಮಾಡ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಗಳ ಬ್ಯಾಕ್ ಎಂಡ್ ಇಂಜಿನಿಯರಿಂಗ್ ಡಿಸೈನ್ ಮಾಡ್ತಾ ಇರೋದ್ರಲ್ಲಿ ನಮ್ಮ ಬೆಂಗಳೂರು ಮತ್ತು ಮಂಗಳೂರಿನ ಇಂಜಿನಿಯರ್ಗಳ ಪಾತ್ರ ತುಂಬಾನೇ ದೊಡ್ಡದು. ಜಗತ್ತಿನ ಕಚೇರಿಗಳು ನಡೆಯೋ ಮೈಕ್ರೋಸಾಫ್ಟ್ ಆಫೀಸ್ 365 ಸಾಫ್ಟ್ವೇರ್ ಹಿಂದೆ ನಮ್ಮವರ ಬೆವರಿನ ಹನಿಗಳಿದೆ. ಕರ್ನಾಟಕದ ಅನೇಕ ಎಂಜಿನಿಯರ್ಸ್ ಈಗ ಮೈಕ್ರೋಸಾಫ್ಟ್ನಲ್ಲಿ ಲೀಡರ್ಶಿಪ್ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಎಂಟರ್ಪ್ರೈಸ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ಅಜ್ಯೂರ್ ಕ್ಲೌಡ್ ಡಿವಿಷನ್ನಲ್ಲಿ ಭಾರತೀಯ ಎಂಜಿನಿಯರ್ಸ್ ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಸ್ಟಾರ್ಟ್ಅಪ್ ಜಗತ್ತಲ್ಲಿ ಕೆಲವರು ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅವರು ಸ್ವಂತ ಕಂಪನಿಗಳನ್ನೇ ಶುರು ಮಾಡಿಕೊಂಡಿದ್ದಾರೆ. ಸಿಲಿಕಾನ್ ವ್ಯಾಲಿಯಲ್ಲಿ ಕನ್ನಡಿಗ ಫೌಂಡರ್ಸ್ ಹಾಗೆ ಇನ್ವೆಸ್ಟರ್ಸ್ ಸಂಖ್ಯೆ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. AI ಸ್ಟಾರ್ಟ್ಅಪ್ಸ್, ಫಿನ್ಟೆಕ್ ಕಂಪನೀಸ್, ಹೆಲ್ತ್ ಟೆಕ್ ಇನೋವೇಷನ್ಸ್, ಸೈಬರ್ ಸೆಕ್ಯೂರಿಟಿ ಪ್ಲಾಟ್ಫಾರ್ಮ್ಸ್ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಕನ್ನಡಿಗರು ಸ್ಟಾರ್ಟ್ಅಪ್ ಕಲ್ಚರ್ನಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಕೆಲವರು ಅಮೆರಿಕಾದಲ್ಲಿ ಕಂಪನಿ ಶುರು ಮಾಡಿ ನಂತರ ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಶುರು ಮಾಡಿದ್ದಾರೆ. ಇದರಿಂದ ಕರ್ನಾಟಕದಲ್ಲೂ ಸಾವಿರಾರು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇನ್ನು ಆಗಲೇ ಮೆಟಾ ಬಗ್ಗೆ ಹೇಳ್ತಾ ಇದ್ದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಕಿಂಗ್ ಅಂತ ಅನ್ನಿಸ್ಕೊಂಡಿರೋದು. ಸೊ ದಿನದ 24 ಗಂಟೆ ಕೂಡ ಬಳಸೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ನ ಮಾತೃ ಸಂಸ್ಥೆ ಮೆಟಾ ಪ್ರಪಂಚಕ್ಕೆ ಈಗ ಎಂಟ್ರಿ ಕೊಡೋಣ. ಮೆಟಾ ಕಂಪನಿಯಲ್ಲಿ ಡೇಟಾ ಸೈನ್ಸ್ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಕನ್ನಡಿಗರ ದೇಹವ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡುವಂತಹ ರೀಲ್ಸ್ ನಿಮಗೆ ಹೇಗೆ ಸಜೆಸ್ಟ್ ಆಗಬೇಕು, ನಿಮ್ಮ ಇಷ್ಟಗಳೇನು ಅನ್ನೋದನ್ನು ಟ್ರ್ಯಾಕ್ ಮಾಡೋ ಅತ್ಯಂತ ಸಂಕೀರ್ಣವಾದ ರೆಕಮೆಂಡೇಶನ್ ಅಲ್ಗಾರಿದಮ್ಸ್ ಅನ್ನು ಡಿಸೈನ್ ಮಾಡಿದ ತಂಡದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರಿದ್ದಾರೆ. ಕೋಟಿ ಕೋಟಿ ಜನರ ಡೇಟಾವನ್ನು ಸುರಕ್ಷಿತವಾಗಿಡೋ ಮೆಟಾದ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಸೈಬರ್ ಸೆಕ್ಯೂರಿಟಿ ವಿಭಾಗಗಳಲ್ಲಿ ಕನ್ನಡಿಗರು ವೈಸ್ ಪ್ರೆಸಿಡೆಂಟ್ ಹಾಗೆ ಪ್ರಿನ್ಸಿಪಲ್ ಇಂಜಿನಿಯರ್ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನಾವು ಕೇವಲ ಸೋಷಿಯಲ್ ಮೀಡಿಯಾ ಆ್ಯಪ್ ಬಳಸೋ ಗ್ರಾಹಕರು ಮಾತ್ರ ಅಲ್ಲ, ಆ ಆ್ಯಪ್ಗಳನ್ನು ನಿಯಂತ್ರಿಸೋ ಮಾಸ್ಟರ್ಸ್ ಅನ್ನೋದನ್ನು ನಮ್ಮವರು ಸಿಲಿಕಾನ್ ವ್ಯಾಲಿಯಲ್ಲಿ ಸಾಬೀತು ಮಾಡಿದ್ದಾರೆ. ಇವರೆಲ್ಲ ಈ ಮಟ್ಟದ ಪ್ರಗತಿ ಸಾಧಿಸಿದ ಹೇಗೆ? ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಲ್ಲಿ ಈ ಥರದೊಂದು ಪ್ರಶ್ನೆ ಬರಬಹುದಲ್ವಾ? ಭಾರತದ ಎಷ್ಟೋ ರಾಜ್ಯಗಳಿದ್ರೂ ನಮ್ಮ ಕರ್ನಾಟಕದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಸಿಲಿಕಾನ್ ವ್ಯಾಲಿಯಲ್ಲಿ ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಏನು ಕಾರಣ? ಅದಕ್ಕೆ ಪ್ರಮುಖವಾಗಿ 3 ಕಾರಣ ಇರುತ್ತೆ. ಅದರಲ್ಲಿ ಒಂದನೇದು ಬೆಂಗಳೂರಿನ IT ಸಂಸ್ಕೃತಿ ಅಂತ. 90ರ ದಶಕದಲ್ಲೇ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಆಗಿತ್ತು. ಹೀಗಾಗಿ ಇಲ್ಲಿನ ಮಕ್ಕಳಿಗೆ ಬಾಲ್ಯದಿಂದಲೇ ತಂತ್ರಜ್ಞಾನದ ಎಕ್ಸ್ಪೋಜರ್ ಸಿಕ್ತು.
ಇನ್ನು ಇನ್ನೊಂದು ಸಮಸ್ಯೆಗಳನ್ನ ಪರಿಹರಿಸೋ ಗುಣ ಅಂತ. ಎಸ್, ಕನ್ನಡಿಗರು ಕೇವಲ ಥಿಯರಿ ಓದೋದಿಲ್ಲ, ಪ್ರಾಕ್ಟಿಕಲ್ ಆಗಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದ್ರಲ್ಲಿ ನಮ್ಮವರು ಯಾವಾಗಲೂ ಮುಂದಿರ್ತಾರೆ. ಇನ್ನು ಅಡ್ಯಾಪ್ಟೇಬಿಲಿಟಿ ಹಾಗೇನೆ ನಮ್ರತೆ ಅನ್ನುವಂಥ ವಿಚಾರ. ಕನ್ನಡಿಗರ ಸೌಮ್ಯ ಸ್ವಭಾವ, ಎಲ್ಲರನ್ನೂ ಒಳಗೊಳ್ಳೋ ಗುಣ, ಹಾಗೆ ಯಾವುದೇ ಕಠಿಣ ಪರಿಸ್ಥಿತಿಗೂ ಒಗ್ಗಿಕೊಳ್ಳೋ ಕಲೆ ಗ್ಲೋಬಲ್ ಕಂಪನಿಗಳ ಲೀಡರ್ಶಿಪ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಇವತ್ತು ಕನ್ನಡಿಗರು ಬರೀ ನೌಕರಿ ಅಷ್ಟೇ ಮಾಡ್ತಾ ಇಲ್ಲ, ಸಿಲಿಕಾನ್ ವ್ಯಾಲಿಯಲ್ಲಿ ಸ್ವಂತ $1 ಬಿಲಿಯನ್ ಕಂಪನಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಅಲ್ಲಿ ಗಳಿಸಿರೋ ಹಣವನ್ನು ಮರಳಿ ನಮ್ಮ ಕರ್ನಾಟಕದ ನವೋದ್ಯಮಗಳಿಗೆ ಹೂಡಿಕೆ ಮಾಡುವ ಮೂಲಕ ನಮ್ಮ ರಾಜ್ಯದ ಆರ್ಥಿಕತೆಗೂ ದೊಡ್ಡ ಶಕ್ತಿ ತುಂಬ್ತಾ ಇದ್ದಾರೆ. ಇದು ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆ ಪಡಬೇಕಾಗಿರೋ ವಿಚಾರ ಅಲ್ವಾ? ಹಾಗೆ ಒಂದು ಕಾಲ ಆಯಿತು ಸಾಫ್ಟ್ವೇರ್ ಅಂದರೆ ಕೇವಲ ಪಾಶ್ಚಿಮಾತ್ಯರ ಸ್ವತ್ತು ಅಂದ್ಕೊಂಡಿದ್ರು. ಆದರೆ ಇವತ್ತು ಗೂಗಲ್ ತಟ್ಟೆಯ ಇಂಟರ್ನೆಟ್ನಿಂದ ಹಿಡಿದು ಮೈಕ್ರೋಸಾಫ್ಟ್ನ ಕಂಪ್ಯೂಟರ್ ತನಕ, ಮೆಟಾದ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಆ್ಯಪಲ್ನ ಐಫೋನ್ ತನಕ ಪ್ರತಿಯೊಂದು ತಂತ್ರಜ್ಞಾನದ ಹಿಂದೆ ಒಬ್ಬ ಕನ್ನಡಿಗನ ಬುದ್ಧಿವಂತಿಕೆ ಅಡಗಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕೂತಿದ್ರು ನಮ್ಮವರು ತಮ್ಮ ಕನ್ನಡತನವನ್ನ, ಸಂಸ್ಕೃತಿಯನ್ನ ಮರ್ತಿಲ್ಲ. ಅಲ್ಲಿ ಕನ್ನಡ ಸಂಘಗಳನ್ನು ಕಟ್ಟಿ ನಮ್ಮ ಭಾಷೆಯ ಡಿಂಡಿಮವನ್ನ ಜಾಗತಿಕ ಮಟ್ಟದಲ್ಲಿ ಬಾರಿಸ್ತಾ ಇದ್ದಾರೆ. ಇವತ್ತು ಎಂಜಿನಿಯರಿಂಗ್ ಮಾಡ್ತಾ ಇರೋ ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದೊಡ್ಡ ಕನಸು ಕಾಣ್ತಾ ಇರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಲಿಕಾನ್ ವ್ಯಾಲಿಯ ಈ ಕನ್ನಡಿಗರೇ ನಿಜವಾದ ರೋಲ್ ಮಾಡೆಲ್ಸ್. ಶ್ರಮ ಹಾಗೆ ಬುದ್ಧಿವಂತಿಕೆ ಇದ್ರೆ ಮಂಡ್ಯ, ಮಂಗಳೂರು, ಮೈಸೂರು ಅಥವಾ ಹುಬ್ಬಳ್ಳಿಯಿಂದ ಹೊರಟ ಕನ್ನಡಿಗ ಇಡೀ ಜಗತ್ತನ್ನೇ ಆಳಬಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಗೂಗಲ್, ಡೀಪ್ ಮೈಂಡ್, ಮೈಕ್ರೋಸಾಫ್ಟ್, AI, ಮೆಟಾ AI ತಂಡಗಳಲ್ಲಿ ಭಾರತೀಯ ಎಂಜಿನಿಯರ್ಸ್ ಕೆಲಸ ಮಾಡ್ತಿದ್ದಾರೆ. ಕೆಲವರು AI ಎಥಿಕ್ಸ್, ರೆಸ್ಪಾನ್ಸಿಬಲ್ AI, ಲ್ಯಾಂಗ್ವೇಜ್ ಮಾಡೆಲ್ಸ್ ಮೇಲೂ ಕೂಡ ರಿಸರ್ಚ್ ಮಾಡ್ತಿದ್ದಾರೆ. ಭವಿಷ್ಯದ ಟೆಕ್ನಾಲಜಿ ನಿರ್ಮಾಣದಲ್ಲೂ ಕೂಡ ಕರ್ನಾಟಕದ ಪ್ರತಿಭೆ ಇದೆ ಅನ್ನೋದೇ ದೊಡ್ಡ ವಿಷಯ. ಇದೆಲ್ಲವೂ ಈಸಿಯಾಗಿ ಆಗುವಂಥದ್ದಲ್ಲ, ತುಂಬಾನೇ ಸವಾಲು ಕೂಡ ಇರುತ್ತೆ ಈ ಯಶಸ್ಸಿನ ಹಿಂದೆ. ಒಂದಷ್ಟು ಸ್ಟ್ರಗಲ್ ಕೂಡ ಮಾಡಿರ್ತಾರೆ. ಯಾಕಂದರೆ ಅಮೇರಿಕಾಗೆ ಹೋಗಿ ಸೆಟಲ್ ಆಗೋದು ಈಸಿ ಅಲ್ಲ. ವೀಸಾ ಸಮಸ್ಯೆಗಳಿರುತ್ತೆ, ತುಂಬಾ ಕಾಂಪಿಟೇಷನ್ ಇದೆ, ವರ್ಕ್ ಪ್ರೆಷರ್ ಇರುತ್ತೆ, ಲಾಂಗ್ ವರ್ಕಿಂಗ್ ಹಾರ್ಸ್ ಇರುತ್ತೆ. ಇದೆಲ್ಲದರ ನಡುವೆ ಕನ್ನಡಿಗರು ತಮ್ಮ ಪ್ರತಿಭೆಯಿಂದ ಗುರುತಿಸ್ಕೊಂಡಿದ್ದಾರೆ. ಕೆಲವರು ರಾತ್ರಿ ಹಗಲು ದುಡಿದು ಲೀಡರ್ಶಿಪ್ ಸ್ಥಾನಕ್ಕೆ ಏರಿದ್ದಾರೆ. ಇವತ್ತು ವಿಶ್ವದ ಅನೇಕ ಟೆಕ್ CEOs ಬೆಂಗಳೂರಿನ ಬಗ್ಗೆ ಮಾತಾಡ್ತಾರೆ. ಇಂಡಿಯಾ ಸಿಲಿಕಾನ್ ವ್ಯಾಲಿ ಅಂತ ಕರೆಯೋ ಬೆಂಗಳೂರು ಜಾಗತಿಕ ಇನೋವೇಷನ್ ಮ್ಯಾಪ್ನಲ್ಲಿ ದೊಡ್ಡ ಸ್ಥಾನ ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಇಲ್ಲಿನ ಪ್ರತಿಭೆ. ಒಮ್ಮೆ ಕೆಲಸ ಹುಡುಕ್ತಾ ಇದ್ದ ಯುವಕರು ಇವತ್ತು ಜಗತ್ತಿನ ಟೆಕ್ನಾಲಜಿಯನ್ನು ನಿರ್ಮಿಸ್ತಾ ಇದ್ದಾರೆ. ಇದು ಕರ್ನಾಟಕದ ಹೆಮ್ಮೆ. ಮುಂದಿನ ಪೀಳಿಗೆಗೂ ಕೂಡ ಇದು ಪಾಠ ಆಗುತ್ತೆ. ಯಾಕಂದರೆ ಸಣ್ಣ ಊರಿನಿಂದ ಬಂದರೂ ದೊಡ್ಡ ಕನಸು ಕಾಣಬಹುದು. ಕನ್ನಡ ಮಾಧ್ಯಮದಲ್ಲಿ ಓದಿದ್ರೂ ವರ್ಲ್ಡ್ ಕ್ಲಾಸ್ ಎಂಜಿನಿಯರ್ ಆಗಬಹುದು. ಟ್ಯಾಲೆಂಟ್ ಇದ್ರೆ ಜಗತ್ತು ಅವಕಾಶ ಕೊಡುತ್ತೆ. ಇವತ್ತು ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳು AI, ಕೋಡಿಂಗ್, ರೋಬೋಟಿಕ್ಸ್ ಸ್ಟಾರ್ಟ್ಅಪ್ ಕ್ಷೇತ್ರಗಳತ್ತ ಬರ್ತಾ ಇದ್ದಾರೆ. ಮುಂದಿನ ಗೂಗಲ್, ಮೆಟಾ, ಮೈಕ್ರೋಸಾಫ್ಟ್ ಲೀಡರ್ಸ್ಗಳಲ್ಲಿ ಇನ್ನಷ್ಟು ಕನ್ನಡಿಗರಿರಬಹುದು. ಜಗತ್ತಿನ ದೊಡ್ಡ ಕಂಪನಿಗಳು ಕರ್ನಾಟಕದ ಪ್ರತಿಭೆಯನ್ನು ಹುಡುಕ್ತಾ ಇವೆ. ಗೂಗಲ್ನಲ್ಲೂ ಕನ್ನಡಿಗ, ಮೆಟಾದಲ್ಲೂ ಕನ್ನಡಿಗ, ಮೈಕ್ರೋಸಾಫ್ಟ್ನಲ್ಲೂ ಕನ್ನಡಿಗ. ಇದು ಕೇವಲ ಉದ್ಯೋಗದ ಕಥೆಯಲ್ಲ, ಇದು ಕರ್ನಾಟಕದ ಪ್ರತಿಭೆಯ ಜಾಗತಿಕ ಪಯಣ. ಸಿಲಿಕಾನ್ ವ್ಯಾಲಿಯಲ್ಲಿ ಕೇಳಿಸ್ತಾ ಇರುವಂತಹ ಕನ್ನಡದ ಧ್ವನಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡದಾಗಬಹುದಲ್ವಾ? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.